ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಉದಾರವಾದಿ ಮತ್ತು ನವ ಉದಾರವಾದಿ ದೃಷ್ಟಿಕೋನಗಳು. ಲಿಬರಲ್ ಆ್ಯಂಡ್ ನ್ಯೂ ಲಿಬರಲ್ ಅಪ್ರೋಚಸ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇದನ್ನು ನಾವು ವಿಶ್ಲೇಷಿಸ್ತಾ ಇದ್ದೇವೆ. ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಪ್ರೋಚ್. ಈಗ ಉದಾರವಾದಿ ದೃಷ್ಟಿಕೋನ, ಲಿಬರಲ್ ಅಪ್ರೋಚ್, ಇದರಲ್ಲಿ ಉದಾರವಾದದ ಅರ್ಥ, ದ ಮೀನಿಂಗ್ ಆಫ್ ಲಿಬರಲಿಸಮ್. ಉದಾರವಾದಿ ರಾಜ್ಯದ ಪರಿಕಲ್ಪನೆ, ದ ಮೀನಿಂಗ್ ಆಫ್ ಲಿಬರಲ್ ಕಾನ್ಸೆಪ್ಟ್ ಆಫ್ ಸ್ಟೇಟ್. ನಾನು ಹೋದ ಯೂಟ್ಯೂಬ್ ಲಿಂಕಲ್ಲಿ ನಿಮಗೆ ವಿವರಿಸಿದ್ದೇನೆ. ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ಇನ್ ದ ಲಾಸ್ಟ್ ಯೂಟ್ಯೂಬ್ ಲಿಂಕ್. ಇವತ್ತು ನವ ಉದಾರವಾದಿ ದೃಷ್ಟಿಕೋನ. ಟುಡೇ ವಿ ವಿಲ್ ಫೋಕಸ್ ಆನ್ ನ್ಯೂ ಲಿಬರಲ್ ಅಪ್ರೋಚ್. ಈಗ ನವ ಉದಾರವಾದಿ ದೃಷ್ಟಿಕೋನ, ನ್ಯೂ ಲಿಬರಲ್ ಅಪ್ರೋಚ್ ಏಕರೂಪಕ ಅಲ್ಲ, ಈಸ್ ನಾಟ್ ಯೂನಿಫಾರ್ಮ್. ಅದರಲ್ಲಿ ವಿವಿಧ ಟೈಪ್, ವಿವಿಧ ಮಾದರಿಗಳ ಉದಾರವಾದ ಇದೆ. ಇಟ್ ಹ್ಯಾಸ್ ಡಿಫರೆಂಟ್ ಟೈಪ್ಸ್ ಆಫ್ ಲಿಬರಲಿಸಮ್. ಈಗ ಒಂದನೇ ವಿಧ, ದ ಟೈಪ್ 1 ನಾವು ಗುರುತಿಸ್ಬೋದು. ವಿ ಕ್ಯಾನ್ ಐಡೆಂಟಿಫೈ ಆ್ಯಸ್ ಪರಸ್ಪರ ಅವಲಂಬನಾ ಉತ್ತೇಜಕ ನವ ಉದಾರವಾದಿ ದೃಷ್ಟಿಕೋನ. ಅಂದರೆ ಪರಸ್ಪರ ಅವಲಂಬನೆಯನ್ನು ಬೆಂಬಲಿಸುವಂತಹ, ಉತ್ತೇಜಿಸುವಂತಹ ನವ ಉದಾರವಾದಿ ದೃಷ್ಟಿಕೋನ. ಇಂಗ್ಲೀಷ್ನಲ್ಲಿ ಇದನ್ನು ಇಂಟರ್ ಡಿಪೆಂಡೆನ್ಸಿ ಥಿಯರಿ ಆಫ್ ನ್ಯೂ ಲಿಬರಲಿಸಮ್ ಅಂತ ಕರೀಬಹುದು. ಇಂಟರ್ ಡಿಪೆಂಡೆನ್ಸಿ ಅಂದರೆ ಪರಸ್ಪರ ಅವಲಂಬನೆ. ಇದರಲ್ಲಿ ಬರುವ ಮುಖ್ಯ ವಿಷಯಗಳು ಯಾವುದೆಂದರೆ, ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಇಶ್ಯೂ ಆರ್: ಅವಶ್ಯಕತೆಗಳ ಪೂರೈಕೆಗಾಗಿ ಜನರ ನಡುವೆ ಸಹಕಾರ. ಜನರು ಯಾಕೆ ಸಹಕರಿಸ್ತಾರೆ? ವೈ ಡು ಪೀಪಲ್ ಕೋಪರೇಟ್? ಪೀಪಲ್ ಕೋಪರೇಟ್ ಟು ಫುಲ್ಫಿಲ್ ದೇರ್ ನೀಡ್ಸ್, ಬೇಸಿಕ್ ನೀಡ್ಸ್. ಮೂಲಭೂತ ಅವಶ್ಯಕತೆಗಳ ಪೂರೈಕೆಗಾಗಿ ಜನರ ನಡುವೆ ಸಹಕಾರ. ರಾಷ್ಟ್ರಗಳ ನಡುವೆ ಯಾಕೆ ಸಹಕಾರ? ವೈ ಕೋಪರೇಷನ್ ಅಮಾಂಗ್ ದ ನೇಷನ್ಸ್? ಅದು ಕೂಡ ಅದೇ ಉದ್ದೇಶಕ್ಕೋಸ್ಕರ, ಅವಶ್ಯಕತೆಗಳಿಗೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಅರಬ್ ರಾಷ್ಟ್ರಗಳ ಜೊತೆ ವೈ ಡು ವಿ ಕೋಪರೇಟ್? ಅರಬ್ ರಾಷ್ಟ್ರಗಳ ಜೊತೆ ನಾವು ಯಾಕೆ ಸಹಕರಿಸ್ತಾ ಇದ್ದೇವೆ? ಯಾಕೆ ಅಂತ ಹೇಳಿದರೆ, ನಮಗೆ ಅಲ್ಲಿಂದ ತೈಲ ಸಂಪನ್ಮೂಲಗಳು ಬೇಕು. ವಿ ನೀಡ್ ಪೆಟ್ರೋಲಿಯಂ ರಿಸೋರ್ಸಸ್ ಫ್ರಮ್ ದೇರ್. ಅವರಿಗೆ ನಮ್ಮಿಂದ ಆಹಾರ ಬೇಕು. ದೇ ನೀಡ್ ಫುಡ್ ಫ್ರಮ್ ಅಸ್. ಇದು ಪರಸ್ಪರ ಅವಲಂಬನೆ. ಈಗ ಪರಸ್ಪರ ಅವಲಂಬನೆ ಇರಬೇಕಾದ್ರೆ ಅಲ್ಲಿ ಸಂಪರ್ಕಗಳು ಇರಬೇಕು, ಕಮ್ಯುನಿಕೇಷನ್ ಇರಬೇಕು. ಸಂಪರ್ಕಗಳು ಬೆಳೆದಾಗ ಹಂಚಿಕೊಂಡ ಆಸಕ್ತಿಗಳು ಬೆಳೆಯುತ್ತವೆ. ಶೇರ್ಡ್ ಇಂಟ್ರೆಸ್ಟ್ ಅಮಾಂಗ್ ದ ನೇಷನ್ಸ್ ಡೆವಲಪ್. ಹಂಚಿಕೊಂಡ ಆಸಕ್ತಿಗಳಿಂದ ಥ್ರೂ ಶೇರ್ಡ್ ಇಂಟ್ರೆಸ್ಟ್ ಅವಲಂಬನೆ ಹೆಚ್ಚಾಗುತ್ತದೆ. ಇಂಟರ್ ಡಿಪೆಂಡೆನ್ಸಿ ಇನ್ಕ್ರೀಸಸ್. ಈಗ ಅವಲಂಬನೆಗಳು ಬೆಳೆದಾಗ, ವೆನ್ ನೇಷನ್ಸ್ ಡಿಪೆಂಡ್ ಆನ್ ಈಚ್ ಅದರ್, ಆಗ ಸಮಸ್ಯೆಗಳು ಉಂಟಾದರೆ, ಇಫ್ ದ ಪ್ರಾಬ್ಲಮ್ಸ್ ಅರೈಸ್, ಸಂಘರ್ಷಗಳಿಂದ ಸಮಸ್ಯೆಗಳು ಹೆಚ್ಚು. ವಾರ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್ಸ್. ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿದರೆ, ಇಫ್ ವಿ ಸಾಲ್ವ್ ದ ಪ್ರಾಬ್ಲಮ್ಸ್ ಪೀಸ್ಫುಲಿ, ಅದರಿಂದ ಹೆಚ್ಚು ಪ್ರಯೋಜನ. ಇಟ್ ಈಸ್ ಮೋರ್ ಬೆನಿಫಿಷಿಯಲ್. ಆದುದರಿಂದ ಸಹಕಾರ ಈಸ್ ಬೆನಿಫಿಷಿಯಲ್. ಸಹಕಾರ ಪ್ರಯೋಜನಕಾರಿ. ಕೋಪರೇಷನ್ ಈಸ್ ಬೆನಿಫಿಷಿಯಲ್. ಸಂಘರ್ಷಗಳು ಬರ್ಡನ್. ಕಾನ್ಫ್ಲಿಕ್ಟ್ಸ್ ಆರ್ ಬರ್ಡನ್ಸ್. ಸಂಘರ್ಷಗಳು ಹೊರೆಗಳು. ಆದುದರಿಂದ ರಾಷ್ಟ್ರಗಳು ಸಹಕಾರವನ್ನು ಬಯಸ್ತವೆ ಎನ್ನುವುದನ್ನು ರಾಬರ್ಟ್ ಕೊಹೇನ್ ಮತ್ತು ಜೋಸೆಫ್ ನೈ ಎನ್ನುವಂಥವರು ಪ್ರತಿಪಾದಿಸಿ ಉದಾರವಾದದ ಇಂಟರ್ ಡಿಪೆಂಡೆನ್ಸಿ ಥಿಯರಿಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಡೆವಲಪ್ ಇಂಟರ್ ಡಿಪೆಂಡೆನ್ಸಿ ಥಿಯರಿ ಆಫ್ ಲಿಬರಲಿಸಮ್. ಆಧುನಿಕ ನಮ್ಮ ಜಗತ್ತಿನಲ್ಲಿ, ಭೂಮಂಡಲೀಕರಣದ ಯುಗದಲ್ಲಿ, ಇನ್ ದ ಏಜ್ ಆಫ್ ಗ್ಲೋಬಲೈಸೇಷನ್, ರಾಷ್ಟ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿವೆ. ನೇಷನ್ಸ್ ಆರ್ ಮೋರ್ ಇಂಟರ್ ಡಿಪೆಂಡೆಂಟ್. ಜಾಗತಿಕ ವ್ಯಾಪಾರಿ ಹಿತಾಸಕ್ತಿಗಳು ಬೆಳೆದಿವೆ. ಗ್ಲೋಬಲ್ ಟ್ರೇಡಿಂಗ್ ಇಂಟ್ರೆಸ್ಟ್ ಹ್ಯಾವ್ ಡೆವಲಪ್. ವ್ಯಾಪಾರ ಮತ್ತು ಲಾಭ ನಿರಂತರವಾಗಿ ನಡೆಯಬೇಕಾದರೆ, ಫಾರ್ ದ ಸೇಕ್ ಆಫ್ ಪ್ರಾಫಿಟ್ ಆ್ಯಂಡ್ ಟ್ರೇಡ್, ಯುದ್ಧಕ್ಕಿಂತ ಶಾಂತಿ ಮತ್ತು ಪ್ರಗತಿ ಇಂಪಾರ್ಟೆಂಟ್.
ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾರ್. ಆದುದರಿಂದ ರಾಷ್ಟ್ರಗಳು ಶಾಂತಿ ಮತ್ತು ಸುರಕ್ಷೆಗೆ, ಪ್ರಗತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತವೆ. ನೇಷನ್ಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಇದನ್ನು ಪರಸ್ಪರ ಅವಲಂಬನಾ ಉತ್ತೇಜಕ ನವ ಉದಾರವಾದ ಅಂತ ಕರೀಬಹುದು. ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ನಿಯೋ ಲಿಬರಲ್ ಇಂಟರ್ಡಿಪೆಂಡೆನ್ಸಿ ಥಿಯರಿ. ಅರ್ಥ ಆಯ್ತಾ? ಇದು ಇಷ್ಟು ಮೊದಲ ವಿಧ, ಫಸ್ಟ್ ಟೈಪ್. ಎರಡನೆಯ ವಿಧ ಸಾಂಸ್ಥಿಕ ನವ ಉದಾರವಾದಿ ತಂತ್ರಗಳು, ಇನ್ಸ್ಟಿಟ್ಯೂಷನಲ್ ನಿಯೋ ಲಿಬರಲ್ ಮೆಕ್ಯಾನಿಸಮ್ಸ್. ಹಾಗಂದರೆ ಏನು? ವಾಟ್ ಡಸ್ ಇಟ್ ಮೀನ್? ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ನಾವು ಜಗತ್ತಿನಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ನೋಡ್ತೇವೆ. ವಿ ಸಿ ವೇರಿಯಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಇವು ಯಾಕೆ ಇವೆ? ವೈ ಡಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸಿಸ್ಟ್? ಅವುಗಳು ರಾಷ್ಟ್ರಗಳ ನಡುವಿನ ಸಂವಾದಕ್ಕೆ ವೇದಿಕೆ. ದೇ ಆರ್ ದ ಸ್ಟೇಜ್ ಫಾರ್ ದ ಡಯಲಾಗ್ ಅಮಾಂಗ್ ದ ನೇಷನ್ಸ್. ಈಗ ವಿಶ್ವಸಂಸ್ಥೆ ಇದೆ, ದರ್ ಇಸ್ ಯುನೈಟೆಡ್ ನೇಷನ್ಸ್. ಅಲ್ಲಿ ಏನಾಗ್ತದೆ? ರಾಷ್ಟ್ರಗಳು ಜೊತೆ ಸೇರ್ತವೆ, ನೇಷನ್ಸ್ ಕಮ್ ಟುಗೆದರ್. ಒಂದು ಸಂವಾದದ ವೇದಿಕೆ. ಇಟ್ ಈಸ್ ಎ ಸ್ಟೇಜ್ ಆಫ್ ಡಯಲಾಗ್. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಪರಸ್ಪರ ಸಹಕಾರ ವೃದ್ಧಿಸುತ್ತದೆ ರಾಷ್ಟ್ರಗಳ ನಡುವೆ. ಡ್ಯೂ ಟು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಕೋಆಪರೇಷನ್ ಅಮಾಂಗ್ ದ ನೇಷನ್ಸ್ ಇನ್ಕ್ರೀಸಸ್. ಈಗ ಒಂದು ರಾಷ್ಟ್ರ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೇರದೆ ಹೋದರೆ, ಇಫ್ ಎ ನೇಷನ್ ಡಸಂಟ್ ಬಿಲಾಂಗ್ ಟು ಎನಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಏನಾಗ್ತದೆ? ವಾಟ್ ವಿಲ್ ಹ್ಯಾಪನ್? ಈಗ ಫಾರ್ ಎಕ್ಸಾಂಪಲ್ WTO ಇದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ, IMF ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನಿದೆ ಅದು ಇದೆ. ಇದೆಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ದೀಸ್ ಆರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಒಂದು ರಾಷ್ಟ್ರ ಇದಕ್ಕೆ ಸೇರದೆ ಹೋದರೆ, ಹೆಚ್ಚಿನ ರಾಷ್ಟ್ರಗಳು ಅದಕ್ಕೆ ಸೇರಿರುವುದರಿಂದ ಸೇರದ ರಾಷ್ಟ್ರಕ್ಕೆ ಅಭದ್ರತೆ ಕಾಡಬಹುದು. ಇನ್ಸೆಕ್ಯೂರಿಟಿ ಕ್ಯಾನ್ ಹಾಂಟ್ ಎ ನೇಷನ್ ವಿಚ್ ಡಸಂಟ್ ಬಿಕಮ್ ದ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸೇರಿದರೆ ಪ್ರಯೋಜನ ಏನು? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಜಾಯ್ನಿಂಗ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದರೆ, ಒಂದು ರಾಷ್ಟ್ರ ತನ್ನ ಸಂವಾದ ಶಕ್ತಿಯನ್ನು ಹೆಚ್ಚಿಸಿಕೊಳ್ತದೆ. ಎ ನೇಷನ್ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ಬಾರ್ಗೇನಿಂಗ್ ಪವರ್. ಈಗ ಫಾರ್ ಎಕ್ಸಾಂಪಲ್ WTOಗೆ ಸೇರಿರೋದ್ರಿಂದ ಒಂದು ದೇಶ ಅಲ್ಲಿ ತನ್ನ ವಾದಗಳನ್ನು ಸಮರ್ಥವಾಗಿ ಪ್ರತಿಪಾದಿಸಬಹುದು. ಎ ನೇಷನ್ ಕ್ಯಾನ್ ಪುಟ್ ಫಾರ್ವರ್ಡ್ ಇಟ್ಸ್ ಆರ್ಗ್ಯುಮೆಂಟ್ಸ್ ಇನ್ ಎ ವೆರಿ ಪವರ್ಫುಲ್ ವೇ. ಈ ಥರ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾಗವಹಿಸುವುದರಿಂದ, ವೆನ್ ನೇಷನ್ಸ್ ಪಾರ್ಟಿಸಿಪೇಟ್ ಇನ್ ದಿಸ್ ಮ್ಯಾನರ್ ಇನ್ ಇಂಟರ್ನ್ಯಾಷನಲ್ ಡಯಲಾಗ್, ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳನ್ನು ಬಗೆಹರಿಸಲು ಹೊಸ ದಾರಿಗಳು ಸಿಗ್ತವೆ. ವಿ ಕ್ಯಾನ್ ಸಾಲ್ವ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಇನ್ ನ್ಯೂ ವೇಸ್. ಅಷ್ಟು ಮಾತ್ರ ಅಲ್ಲ, ನಾಟ್ ಓನ್ಲಿ ದ್ಯಾಟ್, ಹೊಸ ಅಂತಾರಾಷ್ಟ್ರೀಯ ಕಾನೂನುಗಳು ಬೆಳೆಯಬಹುದು. ನ್ಯೂ ಇಂಟರ್ನ್ಯಾಷನಲ್ ಲಾಸ್ ಕ್ಯಾನ್ ಎಮರ್ಜ್. ಜಾಗತಿಕ ಯುಗದಲ್ಲಿ ಯಾವ ಹೊಸ ಕಾನೂನುಗಳು ಬೇಕು ಅಂತ ಹೇಳಿ ನಾವು ಮೊದಲೇ ಯೋಚಿಸಲಿಕ್ಕಾಗೋದಿಲ್ಲ. ಸಂದರ್ಭಗಳಿಗೆ ಅನುಗುಣವಾದ ಕಾನೂನುಗಳು, ಲಾಸ್ ಅಕಾರ್ಡಿಂಗ್ ಟು ದ ನೀಡ್ಸ್. ಹೀಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸೇರುವುದರಿಂದ, ಬೈ ಜಾಯ್ನಿಂಗ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ರಾಷ್ಟ್ರಗಳು ಸಹಕಾರವನ್ನು ವೃದ್ಧಿಸಬಹುದು. ನೇಷನ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಕೋಆಪರೇಟಿವ್ ಎಬಿಲಿಟಿ. ಮತ್ತು ಅದರ ಪ್ರಯೋಜನವನ್ನು ರಾಷ್ಟ್ರದ ಒಳಗಡೆ ಇರುವ ವ್ಯಕ್ತಿಗಳು ಪಡೆಯಬಹುದು. ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್ ಕ್ಯಾನ್ ಬಿ ಬೆನಿಫಿಟೆಡ್ ಟು ದ ಸಿಟಿಸನ್ಸ್ ಇನ್ಸೈಡ್ ಎ ಸ್ಟೇಟ್. ಇದು ನವ ಉದಾರವಾದಿ ದೃಷ್ಟಿಕೋನದ ಇನ್ನೊಂದು ವಾದ. ಇಟ್ ಈಸ್ ದ ಅನದರ್ ಆರ್ಗ್ಯುಮೆಂಟ್ ಆಫ್ ನಿಯೋ ಲಿಬರಲ್ ಅಪ್ರೋಚ್. ಇನ್ನು ಟೈಪ್ 3, ಮೂರನೆಯ ವಿಧ, ಸಮಾಜಶಾಸ್ತ್ರೀಯ ನವ ಉದಾರವಾದ, ಸೋಷಿಯಾಲಜಿಕಲ್ ನ್ಯೂ ಲಿಬರಲಿಸಮ್. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯನ್ನು ನಾವು ಅಧ್ಯಯನ ಮಾಡುವಾಗ, ವೆನ್ ವಿ ಆರ್ ಟ್ರೈಯಿಂಗ್ ಟು ಸ್ಟಡಿ ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್, ಅಲ್ಲಿ ಸಂಕುಚಿತ ವ್ಯಾಪ್ತಿ ಮತ್ತು ವಿಶಾಲ ವ್ಯಾಪ್ತಿ, ಲಿಮಿಟೆಡ್ ಸ್ಕೋಪ್ ಆ್ಯಂಡ್ ಎನ್ಲಾರ್ಜ್ಡ್ ಸ್ಕೋಪ್ ಅಂತ ಎರಡು ವ್ಯತ್ಯಾಸ ಮಾಡಿದ್ದೇವೆ. ರಾಷ್ಟ್ರಗಳ ನಡುವಿನ ಅಧಿಕೃತ ಸಂಬಂಧಗಳು, ಅಫಿಷಿಯಲ್ ರಿಲೇಷನ್ಸ್ ಎಮಾಂಗ್ ದ ಸ್ಟೇಟ್ಸ್, ಸಂಕುಚಿತ. ಆದರೆ
ರಾಷ್ಟ್ರಗಳ ನಡುವಿನ ಎಲ್ಲ ಸಂಬಂಧಗಳು, ವ್ಯಕ್ತಿಗಳು, ಗುಂಪುಗಳು, ಸಂಸ್ಥೆಗಳು ಎಲ್ಲ ಸೇರಿ ಎನ್ಲಾರ್ಜ್ಡ್ ರಿಲೇಷನ್ಸ್ ಅಮಾಂಗ್ ದ ನೇಷನ್ಸ್, ವಿಶಾಲ ದೃಷ್ಟಿಕೋನ ಅಂತ ನಾನು ಹೇಳಿದ್ದೆ. ಅದೇ ಥರ ರಾಷ್ಟ್ರಗಳ ಅಧಿಕೃತ ವಿಷಯಗಳು ಮಾತ್ರ ಅಂತಾರಾಷ್ಟ್ರೀಯ ಸಂಬಂಧ ಅಲ್ಲ. ದ ಅಫಿಷಿಯಲ್ ರಿಲೇಷನ್ಸ್ ಅಮಾಂಗ್ ದ ಸ್ಟೇಟ್ಸ್ ಈಸ್ ನಾಟ್ ಓನ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಜನರ ನಡುವಿನ ಸಂಬಂಧಗಳು, ರಾಷ್ಟ್ರಗಳ ನಡುವೆ. ದ ರಿಲೇಷನ್ಸ್ ಆಫ್ ದ ಪೀಪಲ್ ಅಮಾಂಗ್ ದ ನೇಷನ್ಸ್, ಗುಂಪುಗಳ ನಡುವಿನ ಇಂಟರ್ಯಾಕ್ಷನ್ಸ್, ರಿಲೇಷನ್ಸ್ ಅಮಾಂಗ್ ಗ್ರೂಪ್ಸ್, ನಾಗರಿಕ ಸಾಮಾಜಿಕ ಸಂಘಟನೆಗಳ ನಡುವಿನ ಸಹಕಾರ, ದ ಕೋಪರೇಷನ್ ಅಮಾಂಗ್ ದ ಸಿವಿಲ್ ಗ್ರೂಪ್ಸ್. ಈಗ ಫಾರ್ ಎಕ್ಸಾಂಪಲ್ ರೋಟರಿ ಕ್ಲಬ್ ಅಂತ ಇದೆ, ಅಲಯನ್ಸ್ ಕ್ಲಬ್ ಅಂತ ಇದೆ, ಇದೆಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳು. ಪ್ರತಿಯೊಂದು ದೇಶದಲ್ಲೂ ಕೂಡ ಇವು ವ್ಯವಹರಿಸ್ತವೆ. ದೇ ಆಪರೇಟ್ ಇನ್ ಟ್ರಾನ್ಸ್ ನ್ಯಾಷನಲ್ ಮ್ಯಾನರ್. ಹೀಗೆ ಎಲ್ಲವನ್ನು ಜನರ, ಗುಂಪುಗಳ, ನಾಗರಿಕ ಸಾಮಾಜಿಕ ಸಂಘಟನೆಗಳ ಹಾಗೂ ಇತರ ಯಾವುದೆಲ್ಲ ವಿಷಯಗಳು ಇದೆ, ಇದನ್ನೆಲ್ಲ ಒಟ್ಟಾಗಿ ಅಧ್ಯಯನ ಮಾಡುವುದು, ಸ್ಟಡಿಯಿಂಗ್ ದಿಸ್ ಟುಗೆದರ್, ಸಮಾಜಶಾಸ್ತ್ರೀಯ ನವ ಉದಾರವಾದದ ಉದ್ದೇಶ ಈಸ್ ದ ಪರ್ಪಸ್ ಆಫ್ ಸೋಷಿಯಾಲಜಿಕಲ್ ನಿಯೋ ಲಿಬರಲಿಸಮ್. ಹೀಗೆ ಅಧ್ಯಯನ ಮಾಡುವಾಗ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ವೆನ್ ವಿ ಸ್ಟಡಿ ಲೈಕ್ ದಿಸ್ ಅಂತ ಹೇಳಿದರೆ, ಬಹುತ್ವವಾದಿ ಅಂತಾರಾಷ್ಟ್ರೀಯ ಸಂವಾದ, ಪ್ಲೂರಲ್ ಇಂಟರ್ನ್ಯಾಷನಲ್ ಡಯಲಾಗ್ ಸಾಧ್ಯವಾಗುತ್ತದೆ, ಬಿಕಮ್ಸ್ ಪಾಸಿಬಲ್. ಅಂತಾರಾಷ್ಟ್ರೀಯ ವಲಯದಲ್ಲಿ ಬಹುಕೇಂದ್ರಿತ ಸಹಕಾರ ವೃದ್ಧಿಗೆ ದಾರಿಯಾಗುತ್ತದೆ. ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕೋಆಪರೇಟಿವ್ ವೇಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದನ್ನು ಕಮ್ಯುನಿಕೇಷನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮಾಡೆಲ್ ಅಂತ ಕರೀತಾರೆ. ಸಂವಾದಿ ಮತ್ತು ಸಂಪರ್ಕದ ಮಾಡೆಲ್, ಮಾದರಿ ಅಂತ ಹೇಳಿ ಕರೀತಾರೆ. ಈಗ ರಾಷ್ಟ್ರಗಳ ನಡುವೆ ಟೂರಿಸಮ್ ಅಂತ ಹೇಳಿದರೆ ಅದಕ್ಕೆ ಪ್ರವಾಸೋದ್ಯಮ ಅಂತ ಹೇಳ್ತಾರೆ. ಇನ್ನು ಟ್ರೇಡ್ ಅಥವಾ ವ್ಯಾಪಾರ ಇತ್ಯಾದಿಗಳು ಎಲ್ಲ ನಡೆಯುವುದು ರಾಷ್ಟ್ರಗಳ ನಡುವೆ ಅಲ್ಲ, ಅದು ರಾಷ್ಟ್ರೀಯ ಗಡಿರೇಖೆಗಳನ್ನು ಮೀರಿ ನಡೆಯುವ ವಿಷಯಗಳು. ಹೀಗೆ ಅಂತಾರಾಷ್ಟ್ರೀಯ ಸಹಕಾರಾತ್ಮಕ ಸಂಬಂಧಗಳು, ದಸ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ರಿಲೇಷನ್ಸ್ ಏನಾಗ್ತದೆ, ಜನರ ನಡುವೆ ಪ್ರಗತಿ ಮತ್ತು ಸುರಕ್ಷೆಯಾಗಿ ಬೆಳೆಯುತ್ತವೆ. ಡೆವಲಪ್ ಆ್ಯಸ್ ಕೋಆಪರೇಷನ್ ಅಮಾಂಗ್ ದ ಪೀಪಲ್ ಆ್ಯಂಡ್ ದೇರ್ ಸೆಕ್ಯೂರಿಟಿ. ಸೊ ಜನರ ಪ್ರಗತಿಗಾಗಿ ಅಂತಾರಾಷ್ಟ್ರೀಯ ಸಹಕಾರ, ಜನರ ಸುರಕ್ಷೆಗಾಗಿ ಅಂತಾರಾಷ್ಟ್ರೀಯ ಸಹಕಾರ, ಇಂಟರ್ನ್ಯಾಷನಲ್ ಕೋಆಪರೇಷನ್ ಫಾರ್ ಪೀಪಲ್ಸ್ ಸೆಕ್ಯೂರಿಟಿ ಆ್ಯಂಡ್ ಪ್ರೋಗ್ರೆಸ್. ಇದನ್ನು ಸಮಾಜಶಾಸ್ತ್ರೀಯ ನವ ಉದಾರವಾದ ಅರ್ಥ ಮಾಡಿಕೊಳ್ಳುತ್ತದೆ. ಇಟ್ ಈಸ್ ದ ಮೇನ್ ಫೋಕಸ್ ಆಫ್ ಸೋಷಿಯಾಲಜಿಕಲ್ ನ್ಯೂ ಲಿಬರಲ್ ಅಪ್ರೋಚ್. ಇನ್ನು ನಾಲ್ಕನೆಯ ವಿಧ ಗಣತಂತ್ರೀಯ ಉದಾರವಾದ, ರಿಪಬ್ಲಿಕನ್ ಲಿಬರಲಿಸಮ್. ಗಣತಂತ್ರ ಅಂತ ಹೇಳಿದರೆ, ರಿಪಬ್ಲಿಕನಿಸಮ್ ಅಂತ ಹೇಳಿದರೆ ಪ್ರಜಾತಾಂತ್ರಿಕವಾಗಿ ಚುನಾಯಿತವಾದ ರಾಷ್ಟ್ರದ ಸರಕಾರ, ದ ಗವರ್ಮೆಂಟ್ ಇಲೆಕ್ಟೆಡ್ ಡೆಮೊಕ್ರೆಟಿಕಲಿ ಬೈ ದ ಪೀಪಲ್. ಈಗ ಪ್ರಜಾತಂತ್ರದಲ್ಲಿ ಕಾನೂನಿನ ಆಡಳಿತವಿರುತ್ತದೆ. ರೂಲ್ ಆಫ್ ಲಾ ಎಕ್ಸಿಸ್ಟ್ ಇನ್ ರಿಪಬ್ಲಿಕನ್ ಆರ್ ಡೆಮೊಕ್ರೆಟಿಕ್ ಸ್ಟೇಟ್ಸ್. ಕಾನೂನಿನ ಆಡಳಿತವಿರುವಲ್ಲಿ, ವೇರ್ ದೆರ್ ಈಸ್ ರೂಲ್ ಆಫ್ ಲಾ, ಸಾರ್ವಜನಿಕ ತೀರ್ಮಾನಗಳು, ದ ಪಬ್ಲಿಕ್ ಡಿಸಿಷನ್ಸ್ ಓಪನ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿರ್ತವೆ, ಮುಕ್ತ ಮತ್ತು ಪಾರದರ್ಶಕವಾಗಿ ಇರುತ್ತವೆ. ಅಂದರೆ ಎಲ್ಲ ನಿರ್ಧಾರಗಳನ್ನು ಓಪನ್ ಆಗಿ ಪಾರದರ್ಶಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಪ್ರಜಾತಂತ್ರ ಇರುವ ರಾಷ್ಟ್ರಗಳು, ದ ಡೆಮೊಕ್ರೆಟಿಕ್ ನೇಷನ್ಸ್, ಪ್ರಜಾತಂತ್ರದ ಕಾರಣಕ್ಕಾಗಿ, ಬಿಕಾಸ್ ಆಫ್ ದ ಶೇರ್ಡ್ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ, ಸಂಘರ್ಷಗಳಲ್ಲಿ ತೊಡಗುವುದು ಕಡಿಮೆ, ರೇರ್ಲಿ ಇನ್ವಾಲ್ವ್ ದೆಮ್ಸೆಲ್ಸ್ ಇನ್ ವಾರ್. ಪ್ರಜಾತಂತ್ರದ ರಾಷ್ಟ್ರಗಳಿಗೆ ಸಮಸ್ಯೆಗಳು ಇರುವುದು ನಿರಂಕುಶವಾದಿ ರಾಷ್ಟ್ರಗಳಿಂದ. ಡೆಮೊಕ್ರೆಟಿಕ್ ಸ್ಟೇಟ್ಸ್ ಫೇಸ್ ಪ್ರಾಬ್ಲಮ್ ಫ್ರಮ್ ಅಬ್ಸಲ್ಯೂಟಿಸ್ಟ್ ಸ್ಟೇಟ್ಸ್, ಅಥಾರಿಟೇರಿಯನ್ ಸ್ಟೇಟ್ಸ್. ಈಗ ಪ್ರಜಾತಾಂತ್ರಿಕ ರಾಷ್ಟ್ರಗಳು, ಡೆಮೊಕ್ರೆಟಿಕ್ ಸ್ಟೇಟ್ಸ್, ಪ್ರಜಾತಂತ್ರದ ವಿಸ್ತರಣೆಯ ಆಸಕ್ತಿಯನ್ನು ಹೊಂದಿವೆ. ಹ್ಯಾವ್ ಇಂಟ್ರೆಸ್ಟ್ ಇನ್ ಸ್ಪ್ರೆಡಿಂಗ್ ಡೆಮೋಕ್ರಸಿ. ನಿಜವಾದ ಆಸಕ್ತಿಯ ಅಥವಾ ತೋರಿಕೆಯ ಆಸಕ್ತಿ ಅದು ಬೇರೆ ವಿಷಯ. ವೆದರ್ ಇಟ್ ಈಸ್ ಎ ಜೆನ್ಯುವಿನ್ ಇಂಟ್ರೆಸ್ಟ್ ಆರ್
ಎ ಇಂಟ್ರೆಸ್ಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಪ್ರೊಜೆಕ್ಷನ್, ದಟ್ ಈಸ್ ಎ ಡಿಫರೆಂಟ್ ಕ್ವಶನ್. ಆದರೆ ಪ್ರಜಾತಾಂತ್ರಿಕ ರಾಷ್ಟ್ರಗಳು, ಡೆಮೋಕ್ರೆಟಿಕ್ ನೇಷನ್ಸ್ ನಿರಂಕುಶವಾದವನ್ನು ವಿರೋಧಿಸ್ತವೆ, ಒಪೋಸ್ ದ ಅಥಾರಿಟೇರಿಯನ್ ಸ್ಟೇಟ್ಸ್. ಎಲ್ಲಿ ನಿರಂಕುಶವಾದ ಇದೆ, ವೇರ್ ಎವರ್ ಅಥಾರಿಟೇರಿಯನಿಸಮ್ ಎಕ್ಸಿಸ್ಟ್, ಅಲ್ಲಿ ಪ್ರಜಾತಂತ್ರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತವೆ. ದೇ ಟ್ರೈ ಟು ಎಸ್ಟಾಬ್ಲಿಷ್ ಡೆಮೋಕ್ರಸಿ ದೇರ್. ಆಗ ಏನಾಗ್ತದೆ ಅಂದರೆ ಪ್ರಜಾತಾಂತ್ರಿಕ ರಾಷ್ಟ್ರಗಳಿಗೂ ನಿರಂಕುಶವಾದಿ ರಾಷ್ಟ್ರಗಳಿಗೂ ಯುದ್ಧಗಳು ಸಂಭವಿಸ್ತವೆ, ಸಂಘರ್ಷಗಳು ಸಂಭವಿಸ್ತವೆ. ಡೆಮೋಕ್ರೆಟಿಕ್ ಸ್ಟೇಟ್ಸ್ ಮೇ ಕಾನ್ಫ್ಲಿಕ್ಟ್ ವಿತ್ ಅಥಾರಿಟೇರಿಯನ್ ಸ್ಟೇಟ್ಸ್. ಈಗ ಫಾರ್ ಎಕ್ಸಾಂಪಲ್ ಇರಾಕಿನಲ್ಲಿ ಸದ್ದಾಮ್ ಹುಸೇನ್ರವರ ನಿರಂಕುಶ ಪ್ರಭುತ್ವವಿತ್ತು. ಇರಾಕ್ ಹ್ಯಾಡ್ ದ ಅಥಾರಿಟೇರಿಯನಿಸಮ್ ಆಫ್ ಸದ್ದಾಮ್ ಹುಸೇನ್. ಪ್ರಜಾತಂತ್ರ ಇಲ್ಲ ಅಂತ ಹೇಳಿ ಅಮೆರಿಕ ಅದನ್ನು ಅಟ್ಯಾಕ್ ಮಾಡಿತ್ತು. USA ಅಟ್ಯಾಕ್ಡ್ ಇಟ್ ಫಾರ್ ದ ಸೇಕ್ ಆಫ್ ಎಸ್ಟಾಬ್ಲಿಷಿಂಗ್ ಡೆಮೋಕ್ರಸಿ. ತನ್ನದೇ ಕೈಗೊಂಬೆ ಸರಕಾರವನ್ನು ಅಲ್ಲಿ ಸ್ಥಾಪಿಸಿತು. ಇಟ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಓನ್ ಪಪ್ಪೆಟ್ ಗೌರ್ಮೆಂಟ್ ದೇರ್. ಆದರೆ ಇರಾಕಿನ ಸಮಸ್ಯೆಗಳು ಬಗೆಹರಿದಿಲ್ಲ. ದ ಪ್ರಾಬ್ಲಮ್ಸ್ ಆಫ್ ಇರಾಕ್ ಹ್ಯಾವ್ ನಾಟ್ ಸಾಲ್ವ್ಡ್. ಅಲ್ಲಿ ಹೆಚ್ಚು ಎಥ್ನಿಕ್ ಕಾನ್ಫ್ಲಿಕ್ಟ್ಸ್, ಅಲ್ಲಿ ಹೆಚ್ಚು ಗುಂಪು ಜನಾಂಗೀಯ ಸಂಘರ್ಷಗಳು ಇನ್ನೂ ನಡೀತಾ ಇವೆ. ಏನೂ ಇರಲಿ, ಪ್ರಜಾತಂತ್ರ ಮತ್ತು ನಿರಂಕುಶವಾದದ ರಾಷ್ಟ್ರಗಳ ಸಂಘರ್ಷಗಳಲ್ಲಿ ಇನ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಡೆಮೋಕ್ರೆಟಿಕ್ ಆ್ಯಂಡ್ ಅಥಾರಿಟೇರಿಯನ್ ಸ್ಟೇಟ್ಸ್ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂತ ಹೇಳಿದರೆ, ಪ್ರಜಾತಾಂತ್ರಿಕ ದೇಶಗಳು, ಡೆಮೋಕ್ರೆಟಿಕ್ ಸ್ಟೇಟ್ಸ್, ಪ್ರಜಾತಂತ್ರದ ಹೆಸರಿನಲ್ಲಿ ಇನ್ ದ ನೇಮ್ ಆಫ್ ಡೆಮೋಕ್ರಸಿ ಇತರ ರಾಷ್ಟ್ರಗಳ ಆಂತರಿಕ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶ ಮಾಡಬಹುದು. ಕ್ಯಾನ್ ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ನೇಷನ್ಸ್. ನಿಮ್ಮಲ್ಲಿ ಮಾನವ ಹಕ್ಕುಗಳು ಇಲ್ಲ, ಯು ಡೋಂಟ್ ಹ್ಯಾವ್ ಹ್ಯೂಮನ್ ರೈಟ್ಸ್. ನಿಮ್ಮಲ್ಲಿ ಪ್ರಜಾತಂತ್ರ ಇಲ್ಲ, ಯು ಡೋಂಟ್ ಹ್ಯಾವ್ ಡೆಮೋಕ್ರಸಿ ಅಂತ ಹೇಳಿ ಅದೊಂಥರ ಪರ್ಮಿಟ್ ಅಲ್ಲಿ ಹೋಗಿ ದಾಳಿ ಮಾಡಲಿಕ್ಕೆ. ಇಟ್ ಬಿಕಮ್ಸ್ ಎ ಪರ್ಮಿಟ್ ಟು ಗೋ ಆ್ಯಂಡ್ ಅಟ್ಯಾಕ್ ದೋಸ್ ಸ್ಟೇಟ್ಸ್. ಇದು ಒಂದು ಜಾಗತಿಕ ಅಪಾಯ. ಈಗ ನಾವು ನೋಡಿದ್ದೇವೆ, ಅಮೇರಿಕಾ ಇರಾನಿನಲ್ಲಿ, ಅಮೇರಿಕಾ ಇರಾಕಿನಲ್ಲಿ, ಅಮೇರಿಕಾ ಲಿಬಿಯಾದಲ್ಲಿ, ಅಮೇರಿಕಾ ಅಫ್ಘಾನಿಸ್ತಾನದಲ್ಲಿ ಮಾಡಿದ್ದು ಇದನ್ನೇ. ಪ್ರಜಾತಂತ್ರ ಇಲ್ಲ, ಡೇಂಜರ್ ಆಫ್ ಡೆಮೋಕ್ರಸಿ, ಮಾನವ ಹಕ್ಕುಗಳ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಆ ರಾಷ್ಟ್ರಗಳ ಆಂತರಿಕ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶ ಮಾಡಿದ್ದು. ಇಂಟರ್ಫಿಯರಿಂಗ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ದೋಸ್ ಸ್ಟೇಟ್ಸ್. ಏನು ಇರಲಿ, ಗಣತಂತ್ರೀಯ ಉದಾರವಾದ, ದ ರಿಪಬ್ಲಿಕನ್ ಲಿಬರಲಿಸಮ್ ಪ್ರಜಾತಂತ್ರ ಸ್ಥಾಪನೆಗೆ ಮಹತ್ವವನ್ನು ನೀಡುತ್ತದೆ ಜಾಗತಿಕವಾಗಿ. ದ ಎನ್ಕರೇಜಸ್ ದ ಗ್ಲೋಬಲ್ ಸ್ಪ್ರೆಡ್ ಆಫ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರೂಲ್ ಆಫ್ ಲಾ. ಇವು ನಾಲ್ಕು ನವ ಉದಾರವಾದದ ವಿಧಗಳು. ದೀಸ್ ಆರ್ ದ 4 ಟೈಪ್ಸ್ ಆಫ್ ನ್ಯೂ ಲಿಬರಲ್ ಅಪ್ರೋಚಸ್. ಸೊ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಉದಾರವಾದ ಏಕರೂಪಕ ಅಲ್ಲ. ಲಿಬರಲಿಸಮ್ ಈಸ್ ನಾಟ್ ಎ ಸಿಂಗಲ್ ಮೀನಿಂಗ್ ಐಡಿಯಾ. ಇಟ್ ಹ್ಯಾಸ್ ಮಲ್ಟಿಪಲ್ ಮೀನಿಂಗ್ಸ್. ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇವೆ. ಇಟ್ ಹ್ಯಾಸ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್. ಅದಕ್ಕೆ ಬೇರೆ ಬೇರೆ ರೀತಿಯ ವಾದಗಳು ಕೂಡ ಇವೆ ಎನ್ನುವುದು ನಿಮಗೆ ಗೊತ್ತಾಗಬೇಕು. ನವ ಉದಾರವಾದಿ ದೃಷ್ಟಿಕೋನದ 4 ವಿಧಗಳನ್ನು ನೀವು ಅರ್ಥ ಮಾಡಿಕೊಂಡಿರಿ. ಯು ಅಂಡರ್ಸ್ಟುಡ್ ದ 4 ಟೈಪ್ಸ್ ಆಫ್ ನ್ಯೂ ಲಿಬರಲ್ ಆರ್ಗ್ಯುಮೆಂಟ್ಸ್. ಈಗ ಕೆಲವು ವಿಷಯಗಳನ್ನು ಇಲ್ಲಿ ನಾವು ಹೈಲೈಟ್ ಮಾಡಬೇಕು. ವಿ ಹ್ಯಾವ್ ಟು ಹೈಲೈಟ್ ಸರ್ಟನ್ ಆಸ್ಪೆಕ್ಟ್ಸ್ ಹಿಯರ್. ನವ ಉದಾರವಾದ ನ್ಯೂ ಲಿಬರಲಿಸಮ್ ಶಕ್ತಿ ಸಮತೋಲನದ ರಾಜಕೀಯಕ್ಕೆ ಹೆಚ್ಚು ಮಹತ್ವ ನೀಡುವುದಿಲ್ಲ. ಡಸಂಟ್ ಗಿವ್ ಇಂಪಾರ್ಟೆನ್ಸ್ ಟು ದ ಬ್ಯಾಲೆನ್ಸ್ ಆಫ್ ಪಾಲಿಟಿಕ್ಸ್ ಆಸ್ಪೆಕ್ಟ್ಸ್. ಈಗ ಶೀತಲ ಸಮರದ ಯುಗದಲ್ಲಿ, ಡ್ಯೂರಿಂಗ್ ದ ಟೈಮ್ ಆಫ್ ಕೋಲ್ಡ್ ವಾರ್, ಶಕ್ತಿ ಸಮತೋಲನ, ಬ್ಯಾಲೆನ್ಸ್ ಆಫ್ ಪವರ್ ಪ್ರಾಮುಖ್ಯತೆಯನ್ನು ಪಡೆದಿತ್ತು, ಬಣ ರಾಜಕೀಯ. ಆದರೆ ಇಲ್ಲಿ ಜಾಗತಿಕ ವ್ಯವಸ್ಥೆ ಹೇಗಿರಬೇಕು, ಹೌ ಶುಡ್ ಬಿ ದ ಗ್ಲೋಬಲ್ ಆರ್ಡರ್ ಎನ್ನುವುದು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಸೊ ಗ್ಲೋಬಲ್ ಆರ್ಡರ್ ಪಾಲಿಟಿಕ್ಸ್, ಜಾಗತಿಕ ವ್ಯವಸ್ಥೆ ಹೇಗಿರಬೇಕು ಎನ್ನುವಂತಹ ವಿಷಯಗಳು. ಅದು ಪ್ರಜಾತಾಂತ್ರಿಕವಾಗಿರಬೇಕು. ಶುಡ್ ಇಟ್ ಬಿ ಡೆಮೋಕ್ರೆಟಿಕ್, ಮುಕ್ತ ಮಾರುಕಟ್ಟೆಯನ್ನು ಸಮರ್ಥಿಸುವುದಾಗಿರಬೇಕಾ, ಶುಡ್ ಇಟ್ ಪ್ರೊಪಗೇಟ್ ಫ್ರೀ ಇಕಾನಮಿ ಇತ್ಯಾದಿ ವಿಷಯಗಳು ಜಾಗತಿಕ ವ್ಯವಸ್ಥೆಗೆ ಸಂಬಂಧಿಸಿತ್ತು. ಈಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ರಾಷ್ಟ್ರೀಯ ಆಸಕ್ತಿಗಳನ್ನು ಮೀರಿ ಕಾಡುವ ಸಮಸ್ಯೆಗಳು ಇವೆ. ದೇರ್ ಆರ್ ಇಂಟ್ರೆಸ್ಟ್, ದೇರ್ ಆರ್ ಇಶ್ಯೂಸ್ ವಿಚ್ ಆರ್
ಅಬೌವ್ ದ ನ್ಯಾಷನಲ್ ಇಂಟ್ರೆಸ್ಟ್, ಗ್ಲೋಬಲ್ ವಾರ್ಮಿಂಗ್ ಭೂತಾಪಮಾನ ಏರಿಕೆ, ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಡ್ರಗ್ ಟ್ರಾಫಿಕಿಂಗ್, ಕಪ್ಪು ಹಣ ಚಲಾವಣೆ ಬ್ಲ್ಯಾಕ್ ಮನಿ ಮಾರ್ಕೆಟ್ ಇತ್ಯಾದಿ ಸಮಸ್ಯೆಗಳು. ದೀಸ್ ಪ್ರಾಬ್ಲಮ್ಸ್ ರಾಷ್ಟ್ರೀಯ ಗಡಿರೇಖೆಗಳನ್ನು ಮೀರಿ ಕೆಲಸ ಮಾಡ್ತವೆ, ವರ್ಕ್ ಬಿಯಾಂಡ್ ನ್ಯಾಷನಲ್ ಬೌಂಡ್ರೀಸ್. ಈಗ ರಾಷ್ಟ್ರಗಳ ನಡುವೆ ಈ ವಿಷಯಗಳ ಕುರಿತು ಸಹಕಾರ ಸಾಧಿಸುವುದು, ಕಾಪರೇಷನ್ ರಿಗಾರ್ಡಿಂಗ್ ದೀಸ್ ಇಶ್ಯೂಸ್, ಇವುಗಳನ್ನು ಹೇಗೆ ಎದುರಿಸುವುದು, ಹೌ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಎನ್ನುವುದು ಇಲ್ಲಿ ಉದಾರವಾದಿ ದೃಷ್ಟಿಕೋನದಲ್ಲಿ ಅಷ್ಟು ಮಹತ್ವವನ್ನು ಪಡೆಯುವುದಿಲ್ಲ, ಡಸಂಟ್ ಬಿಕಮ್ ಇಂಪಾರ್ಟೆಂಟ್ ಹಿಯರ್. ಇನ್ನು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಲು ಟು ಸಾಲ್ವ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಸಂಪನ್ಮೂಲಗಳು ಬೇಕು, ಯು ನೀಡ್ ರಿಸೋರ್ಸಸ್. ಈಗ ಭೂತಾಪಮಾನ ಏರಿಕೆಯನ್ನು ತಡೆಗಟ್ಟಬೇಕಾದ್ರೆ ಇಟ್ ನೀಡ್ಸ್ ಹ್ಯೂಜ್ ಅಮೌಂಟ್ ಆಫ್ ರಿಸೋರ್ಸು, ಅದಕ್ಕೆ ಜಾಗತಿಕ ಸಂಪನ್ಮೂಲಗಳು ಹೆಚ್ಚು ಬೇಕು. ಯಾವ ರಾಷ್ಟ್ರಗಳು ರೆಡಿ ಇವೆ ಅದನ್ನು ವಿನಿಯೋಜಿಸಲಿಕ್ಕೆ? ವಿಚ್ ನೇಷನ್ಸ್ ಆರ್ ರೆಡಿ ಟು ಇನ್ವೆಸ್ಟ್ ಇನ್ ಇಟ್? ರಾಷ್ಟ್ರಗಳ ನಡುವಿನ ಸಂಪನ್ಮೂಲಗಳು ಮಿತವಾಗಿರುವುದರಿಂದ, ಬಿಕಾಸ್ ಆಫ್ ದ ಲಿಮಿಟೆಡ್ ರಿಸೋರ್ಸಸ್ ಆಫ್ ದ ನೇಷನ್ಸ್, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ನಿವಾರಿಸಲು ಟು ಸಾಲ್ವ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ರಾಷ್ಟ್ರಗಳ ನಡುವೆ ಸಹಕಾರ ಅನಿವಾರ್ಯ. ಕೋಆಪರೇಷನ್ ಅಮಾಂಗ್ ದ ನೇಷನ್ಸ್ ಈಸ್ ಇನೆವಿಟೇಬಲ್, ಅನಿವಾರ್ಯ. ಆದರೆ ಸಹಕಾರ ಇಲ್ಲದೇ ಇದ್ದರೆ, ಇಫ್ ದೆರ್ ಈಸ್ ನೋ ಕೋಆಪರೇಷನ್, ಸಮಸ್ಯೆಗಳನ್ನು ಬಗೆಹರಿಸುವುದು ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ನೋಡಿ, ಅಮೆರಿಕ WHO ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದು. ಅಮೆರಿಕಾ ಅಥವಾ USA ಡಿಂಟ್ ವಾಂಟ್ ಟು ಸಪೋರ್ಟ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾಕಂತ ಹೇಳಿದರೆ ಕೊರೋನಾ ಸಂದರ್ಭದಲ್ಲಿ WHO ಸರಿಯಾಗಿ ಕೆಲಸ ಮಾಡಲಿಲ್ಲ. WHO ಡಿಂಟ್ ವರ್ಕ್ ಪ್ರಾಪರ್ಲಿ ಡ್ಯೂರಿಂಗ್ ದ ಕೊರೋನಾ ಟೈಮ್ಸ್ ಅಂತ ಅಮೆರಿಕದ ಕಂಪ್ಲೇಂಟ್ಸ್ ಆಗಿತ್ತು. ಸಂಪನ್ಮೂಲಗಳನ್ನು ಕೊಡೋದಿಲ್ಲ, ವಿ ವಿಲ್ ನಾಟ್ ಗಿವ್ ರಿಸೋರ್ಸಸ್ ಟು WHO ಅಂತ ಹೇಳಿ USA ಅಧ್ಯಕ್ಷರು ಹೇಳಿದರು. ಹೀಗೆ ಇದು ಅದಕ್ಕೆ ಉದಾಹರಣೆ. ಜಾಗತಿಕ ಸಮಸ್ಯೆಗಳನ್ನು ಬಗೆಹರಿಸಲು ಜಾಗತಿಕ ಸಂವಾದ ಮಾತ್ರ ದಾರಿ. ಟು ಸಾಲ್ವ್ ದ ಗ್ಲೋಬಲ್ ಪ್ರಾಬ್ಲಮ್ಸ್, ಗ್ಲೋಬಲ್ ಡಯಲಾಗ್ ಈಸ್ ಎಸೆನ್ಷಿಯಲ್ ಎನ್ನುವುದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಅದನ್ನು ನಾವು ಸಾಧಿಸಬೇಕಂತ ಹೇಳಿದರೆ ನಾವು ಉದಾರವಾದಿ ದೃಷ್ಟಿಕೋನದ ಹೊರಗೆ ನಿಂತು ಆಲೋಚನೆ ಮಾಡಬೇಕು. ವಿ ಹ್ಯಾವ್ ಟು ಥಿಂಕ್ ಅಬೌವ್ ದ ನ್ಯೂ ಲಿಬರಲ್ ಇಶ್ಯೂಸ್. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ರಾಷ್ಟ್ರಗಳು ಬರಬೇಕು. ಹಿಯರ್ ಆಲ್ ನೇಷನ್ಸ್ ಮಸ್ಟ್ ಬಿ ಇನ್ವಾಲ್ವ್ಡ್. ಉದಾರವಾದಿ, ಅಥಾರಿಟೇರಿಯನ್ ಇತ್ಯಾದಿ ಏನೂ ಇರಲಿ, ಇದು ನೀವು ಅರ್ಥ ಮಾಡಿಕೊಳ್ಬೇಕಾದ ನವ ಉದಾರವಾದಿ ದೃಷ್ಟಿಕೋನದ ಇತರ ವಿಚಾರಗಳು, ಅದರ್ ಆಸ್ಪೆಕ್ಟ್ಸ್ ಆಫ್ ನ್ಯೂ ಲಿಬರಲಿಸಮ್. ಇನ್ನು ಉದಾರವಾದ ಮತ್ತು ವಾಸ್ತವವಾದ, ರಿಯಾಲಿಸಮ್ ಮತ್ತು ಲಿಬರಲಿಸಮ್, ಇದನ್ನು ಯಾವ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಗುರುತಿಸಬಹುದು? ಹೌ ಕ್ಯಾನ್ ಯು ಐಡೆಂಟಿಫೈ ಇಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿದರೆ, ಅಲ್ಲಿ ಜಾನ್ ಬರ್ಟನ್ ಎನ್ನುವಂಥವರು ವಾಸ್ತವವಾದವನ್ನು, ರಿಯಾಲಿಸಮನ್ನು ಬಿಲಿಯರ್ಡ್ಸ್ ಟೇಬಲ್ನ ಮಾದರಿಯಲ್ಲಿ ಚಿತ್ರಿಸಿ ತೋರಿಸ್ತಾರೆ. ಬಿಲಿಯರ್ಡ್ಸ್ ಹಾಕಿದ ಟೇಬಲ್ ಇದೆ, ಅದರಲ್ಲಿ ಬೇರೆ ಬೇರೆ ಚೆಂಡುಗಳು ಅಲ್ಲಲ್ಲಿ ಬಿದ್ದಿವೆ. ಪ್ರತಿಯೊಂದು ಚೆಂಡು ಸ್ವಾತಂತ್ರ್ಯದ ಥರ ಕಾಣ್ತದೆ, ಹೋಗಿ ಇನ್ನೊಂದು ಚೆಂಡಿನ ಜೊತೆ ತಾಗಿ ವ್ಯವಹರಿಸ್ತದೆ. ಅದು ವಾಸ್ತವವಾದಿ, ರಿಯಾಲಿಸ್ಟ್ ಅಪ್ರೋಚಿನ ಮಾಡೆಲ್. ಇನ್ನು ಉದಾರವಾದಿ ಮಾಡೆಲ್ ಹೇಗೆ ಅಂತ ಹೇಳಿದರೆ, ದ ಲಿಬರಲ್ ಮಾಡೆಲ್ ಇಸ್ ಲೈಕ್, ಅದು ಜೇಡರ ಬಲೆಯ ಥರ. ಇಟ್ ಈಸ್ ಲೈಕ್ ದ ಕೋಬ್ವೆಬ್ ಮಾಡೆಲ್, ಒಂದಕ್ಕೊಂದು ಬೆಸೆದುಕೊಂಡಿರುತ್ತದೆ. ಇಟ್ ಈಸ್ ಲಿಂಕ್ಡ್ ವಿತ್ ಒನ್ ಎನದರ್. ರಾಷ್ಟ್ರಗಳು ಮಾತ್ರ ಅಲ್ಲ, ರಾಷ್ಟ್ರಗಳ ಜನರು ಕೂಡ ಒಂದಕ್ಕೊಂದು ಬೆಸೆದುಕೊಂಡಿರ್ತಾರೆ. ಅದನ್ನು ನಾನು ನಿಮಗೆ ಅಲ್ಲಿ ಸ್ಲೈಡಲ್ಲಿ ತೋರಿಸಿದ್ದೇನೆ. ಅದು ನಿಮಗೆ ಜಸ್ಟ್ ಲಿಬರಲಿಸಮ್, ರಿಯಾಲಿಸಮ್ ಕಂಪೇರ್ ಮಾಡಲಿಕ್ಕೆ, ಟು ಕಂಪೇರ್ ಲಿಬರಲಿಸಮ್ ಆ್ಯಂಡ್ ರಿಯಾಲಿಸಮ್, ಅದರ ಐಡಿಯಾ ನಿಮಗೆ ಸರಿಯಾಗಿ ಬರಲಿಕ್ಕೆ. ಇನ್ನು ಕೆಲವು ಹೆಸರುಗಳನ್ನು ಕೊಟ್ಟಿದ್ದೇನೆ. ಇವರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದಾರವಾದ, ನವ ಉದಾರವಾದವನ್ನು ಪ್ರತಿಪಾದಿಸಿದವರು. ದೀಸ್ ಆರ್ ದ ಥಿಂಕರ್ಸ್ ಹೂ ಪ್ರಮೋಟೆಡ್ ಲಿಬರಲಿಸಮ್ ಆ್ಯಂಡ್ ನ್ಯೂ ಲಿಬರಲಿಸಮ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆ ಹೆಸರುಗಳನ್ನು ನೀವು ಬರೆತಗೊಳ್ಬೇಕು. ಇಲ್ಲಿಗೆ ನಾನು ನಿಮಗೆ ಉದಾರವಾದಿ ಮತ್ತು ನವ ಉದಾರವಾದಿ ದೃಷ್ಟಿಕೋನವನ್ನು ವಿವರಿಸಿದ್ದೇನೆ. ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ದ ಲಿಬರಲ್ ಆ್ಯಂಡ್ ನ್ಯೂ ಲಿಬರಲ್ ಅಪ್ರೋಚ್. ಅಲ್ಲಿಗೆ ನಮ್ಮದು ಅಂತಾರಾಷ್ಟ್ರೀಯ ಸಂಬಂಧಗಳ ಫಸ್ಟ್ ಚಾಪ್ಟರಿನ ಎಲ್ಲ ವಿವರಣೆ ನಾವು ಮುಗಿಸಿದ್ದೇವೆ. ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ಪಾರ್ಟ್ಸ್ ಇನ್ ದ ಚಾಪ್ಟರ್ 1 ಆಫ್
ಇಂಟರ್ನ್ಯಾಷನಲ್ ರಿಲೇಷನ್ಸ್. ಉದಾರವಾದದ ಮುಖ್ಯ ಚಿಂತಕರು ಯಾವುದೆಂದರೆ, ಕೀ ಥಿಂಕರ್ಸ್ ಯಾರು ಅಂತ ಹೇಳಿದ್ರಲ್ಲಿದೆ ನೋಡಿ. ಜಾನ್ ಲಾಕ್, ಜಾನ್ ಬರ್ಟನ್, ಜೆ.ಪಿ. ಸ್ವೆಲ್, ಪೌಲ್ ಟೇಲರ್, ಜೋಸೆಫ್ ನೈ, ಕ್ರಿಸ್ಟೋಫರ್ ಮೈಕೆಲ್, ರಾಬರ್ಟ್ ಕೊಹೆನ್, ಮೈಕೆಲ್ ಡಾಯ್ರೆ ಮತ್ತು ಕಾರ್ಲ್ ಡ್ಯೂಷ್. ಈ ಹೆಸರುಗಳನ್ನು ನೀವು ಉದಾರವಾದಿ ಮತ್ತು ನವ ಉದಾರವಾದಿ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ ಚಿಂತಕರು ಅಂತ ಹೇಳಿ ಜಸ್ಟ್ ಗುರುತಿಸಬೇಕು ಅಷ್ಟೇ. ಅಲ್ಲಿಗೆ ನಿಮ್ಮ ಎಲ್ಲ ವಿಷಯಗಳನ್ನು ಉದಾರವಾದಕ್ಕೆ ಸಂಬಂಧಿಸಿದ ಹಾಗೆ ನಾನು ವಿವರಿಸಿ ಆಯಿತು. ಧನ್ಯವಾದ.